ನೀವು ಇವಾಗ ನೋಡಿರೋ ಎರಡು ವಿಡಿಯೋಸ್ ಅನ್ನ ಗೂಗಲ್ AI ಸ್ಟುಡಿಯೋ ಒಳಗಡೆ ಇರೋ ವಿಯೋ 3.1 ಮಾಡೆಲ್ ಅನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರೋದು. ಯಾವುದೇ ಕ್ಯಾಮೆರಾ ಇಲ್ಲ, ಎಕ್ಸ್ಪೆನ್ಸಿವ್ ಸಾಫ್ಟ್ವೇರ್ ಇಲ್ಲ, ಸಿಂಪಲ್ ಟೆಕ್ಸ್ಟ್ ಪ್ರಾಂಪ್ಟ್ ಅನ್ನ ಕೊಟ್ಟ ಈ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಇದೇ ತರ ವಿಡಿಯೋಸ್ ಗಳನ್ನ ಗೂಗಲ್ AI ಸ್ಟುಡಿಯೋ ಒಳಗಡೆ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೀವು ಇವತ್ತಿನವರೆಗೂ ಗೂಗಲ್ AI ಸ್ಟುಡಿಯೋ ಅನ್ನ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನಿಮ್ಗೆ ಎಲ್ಲಾನು ಅರ್ಥ ಆಗ್ತೈತಿ. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ನೀವು ಈ ಸೇಮ್ ವರ್ಕ್ ಫ್ಲೋ ನ ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡಿ ಕೂಡ ಫಾಲೋ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಗೂಗಲ್ AI ಸ್ಟುಡಿಯೋ ಒಳಗಡೆ ನೀವು ವಿಯೋ 3.1 ಮಾಡೆಲ್ ಅನ್ನ ಯೂಸ್ ಮಾಡಿ ವಿಡಿಯೋಸ್ ಅನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ai-studio.google.com ಗೆ ಹೋಗ್ಬೇಕಾ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಒಂದ್ಸಾರಿ ಇಲ್ಲಿ ಬಂದ್ಮೇಲೆ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ವಿಡಿಯೋ ಜನರೇಟರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ 3 ಆಪ್ಷನ್ ಇದಾವ. ಒಂದು ಜೆಮಿನಿ ಓಮ್ನಿ ಫ್ಲಾಶ್ ಪ್ರಿವ್ಯೂ, 3.1 ವಿಯೋ 3.1 ಫಾಸ್ಟ್. ನಾವು ಇದ್ರೊಳಗಡೆ ವಿಯೋ 3.1 ಫಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾ. ಒಂದ್ಸಾರಿ ನೀವು ಈ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ ಒಂದು UI ನಿಮ್ಗೆ ಕಾಣಿಸ್ತೈತಿ. ಇಟ್ ಈಸ್ ವೆರಿ ಸಿಂಪಲ್ UI. ಇಲ್ಲಿ ಕೆಳಗಡೆ ನೀವು ನಿಮ್ಮ ಪ್ರಾಂಪ್ಟ್ಸ್ ಗಳನ್ನ ಆಡ್ ಮಾಡಬಹುದು, ಇಮೇಜಸ್ ಅನ್ನ ಆಡ್ ಮಾಡಬಹುದು, ರೈಟ್ ಸೈಡ್ ಇಂದ ನೀವು ಸೆಟ್ಟಿಂಗ್ಸ್ ಅನ್ನ ಮ್ಯಾನೇಜ್ ಮಾಡಬಹುದು. ನಾವಿವತ್ತು ಈ ವಿಡಿಯೋ ಒಳಗಡೆ 2 ವೇಸ್ ಇಂದ ವಿಡಿಯೋಸ್ ಅನ್ನ ಜನರೇಟ್ ಮಾಡೋದನ್ನ ನೋಡ್ತಾ ಇದೀವಿ. ಮೊದಲನೇದಾಗಿ ಇಮೇಜ್ ಅನ್ನ ವಿಡಿಯೋ ಆಗಿ ಯಾವ ತರ ಕನ್ವರ್ಟ್ ಮಾಡೋದು, ಸೆಕೆಂಡ್ ಟೆಕ್ಸ್ಟ್ ಅನ್ನ ಅಥವಾ ಟೆಕ್ಸ್ಟ್ ಪ್ರಾಂಪ್ಟ್ ಅನ್ನ ಕೊಟ್ಟ ವಿಡಿಯೋ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಫಸ್ಟ್ ನಾನು ನಿಮ್ಗೆ ಇಮೇಜ್ ಅನ್ನ ವಿಡಿಯೋ ಆಗಿ ಯಾವ ತರ ಕನ್ವರ್ಟ್ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಫಸ್ಟ್ ಆಫ್ ಆಲ್ ನೀವು ಇಮೇಜ್ ಅನ್ನ ಅಪ್ಲೋಡ್ ಮಾಡ್ಬೇಕಾ. ಸೊ ಅದಕ್ಕೋಸ್ಕರ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಗೆ 4 ಆಪ್ಷನ್ಸ್ ಇದಾವ. ಮೈ ಡ್ರೈವ್ ಅಂದ್ರೆ ನಿಮ್ಮ ಗೂಗಲ್ ಡ್ರೈವ್ ಇಂದ ಇಮೇಜಸ್ ಅನ್ನ ಇಂಪೋರ್ಟ್ ಮಾಡಬಹುದಾ. ಸೆಕೆಂಡ್ ಬಂದ್ಬಿಟ್ಟು ಅಪ್ಲೋಡ್ ವಿಡಿಯೋ, ಇದು ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಅನ್ನ ಓಪನ್ ಮಾಡ್ತೈತಿ, ಅಲ್ಲಿಂದ ಇಮೇಜ್ ಅನ್ನ ಇಂಪೋರ್ಟ್ ಮಾಡಬಹುದು ಲೋಕಲ್ ಸಿಸ್ಟಮ್ ಇಂದ. ಥರ್ಡ್ ಬಂದ ಕ್ಯಾಮ್ರಾನ ಓಪನ್ ಮಾಡಿ ನೀವು ಡೈರೆಕ್ಟ್ ಆಗಿ ನಿಮ್ಮ ವಿಡಿಯೋನ ಕ್ಯಾಪ್ಚರ್ ಮಾಡಬಹುದು. ಫೋರ್ತ್ ಸ್ಯಾಂಪಲ್ ಮೀಡಿಯಾ. ಸೊ ನಾವಿವತ್ತು ಅಪ್ಲೋಡ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವೊಂದು ಇಮೇಜ್ ಐತಿ, ಇದನ್ನ ಇಲ್ಲಿ ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಒಂದು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ ಟರ್ನ್ ದಿಸ್ ಇಮೇಜ್ ಇಂಟು ಅ ರಿಯಲಿಸ್ಟಿಕ್ ವಿಡಿಯೋ. ಇಟ್ ಇಸ್ ದ್ಯಾಟ್ ಸಿಂಪಲ್. ಇದಾದ್ಮೇಲೆ ನೀವು ಇಲ್ಲಿ ರೈಟ್ ಸೈಡ್ ಒಳಗಡೆಯಿಂದ ನಿಮ್ಗೆ ಒಂದಿಷ್ಟು ಸೆಟ್ಟಿಂಗ್ಸ್ ಇದಾವ. ಈ ಸೆಟ್ಟಿಂಗ್ಸ್ ಒಳಗಡೆ ನಿಮಗೆ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನಂಬರ್ ಆಫ್ ರಿಸಲ್ಟ್ಸ್ 1 ಐತಿ, ಇದು ಲಾಕ್ಡ್ ಐತಿ ಫಸ್ಟ್ ಆಫ್ ಆಲ್. ಸೊ ನಿಮ್ಗೆ ಒಂದೇ ಔಟ್ಪುಟ್ ಸಿಗ್ತೈತಿ, ಸೊ ಮಲ್ಟಿಪಲ್ ಔಟ್ಪುಟ್ ಸಿಗೋದಿಲ್ಲ. ಅದಾದ್ಮೇಲೆ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಐತಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಇದಾವ. 16:9 ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂದ್ರೆ ಯೂಸ್ ಮಾಡ್ರಿ, 9:16 ಅನ್ನ ಶಾರ್ಟ್ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾ ಇದ್ರಿ ಅಂದ್ರೆ ಯೂಸ್ ಮಾಡ್ರಿ. ನಾವಿವಾಗ ಸದ್ಯಕ್ಕೆ 16:9 ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ಇಲ್ಲಿ ವಿಡಿಯೋ ಸೆಕೆಂಡ್ಸ್, ಸೊ ಅಪ್ ಟು 8 ಸೆಕೆಂಡ್ ವರೆಗೂ ನೀವು ವಿಡಿಯೋಸ್ ಅನ್ನ ಜನರೇಟ್ ಮಾಡಿಸಬಹುದು. ನಾ ಇಲ್ಲಿ 8 ಸೆಕೆಂಡ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಫ್ರೇಮ್ ರೇಟ್ ಬಂದ್ಬಿಟ್ಟು 24 FPS ಐತಿ, ಅದನ್ನ ಹಾಗೆ ಬಿಡ್ರಿ. ಇಲ್ಲಿ ನಿಮ್ಗೆ ಚೇಂಜ್ ಮಾಡೋ ಆಪ್ಷನ್ ಇಲ್ಲ ಪ್ರೆಸೆಂಟ್ಲಿ, ಬಟ್ ಇಲ್ಲಿ ಇವ್ರ ಪ್ರಕಾರ ಇಲ್ಲಿ ಇದನ್ನ ಚೇಂಜ್ ಮಾಡೋ ಆಪ್ಷನ್ ಮುಂದೆ ಕೊಡ್ತಾ ಇದಾರ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಪುಟ್ ಒಳಗಡೆ ನೀವು ಅಪ್ ಟು 4K ವಿಡಿಯೋಸ್ ಅನ್ನ ಜನರೇಟ್ ಮಾಡಿಸಬಹುದು. 720p, 1080p ಆಮೇಲೆ 4K. ಸೊ ನಾ ಇವಾಗ 720K ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಜಸ್ಟ್ ರಿಮೆಂಬರ್, ನೀವು ಎಷ್ಟು ಹೈಯರ್ ರೆಸೊಲ್ಯೂಷನ್ ಅನ್ನ ಸೆಲೆಕ್ಟ್ ಮಾಡ್ತಿರೋ ಅಷ್ಟು ಜಾಸ್ತಿ ಟೋಕನ್ಸ್ ಇದ ನಿಮ್ಗೆ ಯೂಸ್ ಮಾಡ್ತೈತಿ. ಸೊ ಇವಾಗ ನಾ ಇಲ್ಲಿ ಈ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ, ಇದನ್ನ ಕೊಟ್ಟ ಇಲ್ಲಿ ಎಂಟರ್ ಕೊಡ್ತೇನೆ. ಆಲ್ ರೈಟ್, ಇವಾಗ ಇದನ್ನ ನಮಗೆ ವಿಡಿಯೋ ಅನ್ನ ಜನರೇಟ್ ಮಾಡೈತಿ. ಇದನ್ನ ಪ್ಲೇ ಮಾಡಿ ಒಂದ್ಸಾರಿ ನೋಡೋಣ. ಇಲ್ಲಿ ಮೊದಲು ಇದನ್ನ ಲಾರ್ಜ್ ವ್ಯೂ ಮಾಡ್ತೇನೆ. ಲಾರ್ಜ್ ವ್ಯೂ ಮಾಡಿ ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಯಾವ ತರ ಜನರೇಟ್ ಆಗೈತಿ ಅಂತ ನಿಮ್ಗೊಂದ್ಸರಿ ತೋರಿಸ್ತೇನೆ. ಸೊ ಈ ತರ ಇದೆ ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಜಸ್ಟ್ ಇಮೇಜ್ ಅನ್ನ ಕೊಟ್ಟ ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ರಿ ಅಂತಂದ್ರೆ ಇಮೇಜ್ ಅನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ತೈತಿ. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಡೌನ್ಲೋಡ್ ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದು ನಿಮ್ಮ ಲೋಕಲ್ ಸಿಸ್ಟಮ್ ಒಳಗಡೆ ಡೌನ್ಲೋಡ್ ಆಗ್ತೈತಿ. ಇಲ್ಲಿ ನೋಡ್ರಿ ಜನರೇಟೆಡ್ ವಿಡಿಯೋ 1 MP4 ಅಂತ ಹೇಳಿ ಬಂತ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಮತ್ತೆ ಕೆಳಗಡೆ ಅದರ್ ಆಪ್ಷನ್ಸ್ ಇದಾವ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಇಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಬೋದು. ಪ್ಲೇಬ್ಯಾಕ್ ಸ್ಪೀಡ್ ಅನ್ನ ಕೂಡ ಚೇಂಜ್ ಮಾಡಬಹುದು. ಇಲ್ಲಿ ಕಂಟ್ರೋಲ್ಸ್ ಇದಾವ ಜಸ್ಟ್ ಲೈಕ್ ಎನಿ ವಿಡಿಯೋ ಪ್ಲೇಯರ್ಸ್. ನೀವು ಬೇಕು ಅಂತಂದ್ರೆ ಈ ವಿಡಿಯೋನ ಡೈರೆಕ್ಟ್ ಆಗಿ ನಿಮ್ಮ ಗೂಗಲ್ ಡ್ರೈವ್ ಕೂಡ ಸೇವ್ ಮಾಡಬಹುದು ಬೈ ಕ್ಲಿಕ್ಕಿಂಗ್ ಆನ್ ದಿಸ್ ಆಪ್ಷನ್. ನಿಮಗೆ ಇವಾಗ ಗೊತ್ತಾಯ್ತಾ ಇಮೇಜ್ ಅನ್ನ ವಿಡಿಯೋ ಆಗಿ ಯಾವ ತರ ಕನ್ವರ್ಟ್ ಮಾಡೋದು ಅಂತ ಹೇಳಿ.
ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ಒಂದು ಟೆಕ್ಸ್ಟ್ ಪ್ರಾಂಪ್ಟ್ ಅನ್ನು ಬರೆದ ವಿಡಿಯೋನ ಯಾವ ತರ ಜನರೇಟ್ ಮಾಡೋದು ಅಂತ ತೋರಿಸ್ತೇನೆ. ಸೇಮ್ ಸ್ಟೆಪ್ಸ್ ಇಲ್ಲಿ ನಿಮ್ಮ ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಐತಲ್ಲ, ಇಲ್ಲಿ ನಿಮ್ಮ ಪ್ರಾಂಪ್ಟ್ ಅನ್ನ ಕೊಡ್ಬೇಕಾ. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ, ಇದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ, ನೀವು ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಬಹುದಾ ಫಾರ್ ಎ ಇನ್ಸ್ಪಿರೇಷನ್. ಇಲ್ಲಿ ಮತ್ತೆ ನೀವು ರೈಟ್ ಸೈಡ್ ಇಂದ ನಿಮ್ಮ ಸೆಟ್ಟಿಂಗ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದಾ, ನಿಮಗೆ ಯಾವ ತರ ಔಟ್ಪುಟ್ ಬೇಕು ಅಥವಾ ಯಾವ ತರ ರೆಸೊಲ್ಯೂಷನ್ ಒಳಗಡೆ ಇದು ಬೇಕು ಅಂತೇಳಿ ನೀವು ಇಲ್ಲಿಂದ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ರನ್ ಅಂತ ಕೊಡ್ರಿ. ರನ್ ಅಂತ ಕೊಟ್ಟ ತಕ್ಷಣ ಇದು ನಿಮ್ಗೆ ವಿಡಿಯೋನ ಜನರೇಟ್ ಮಾಡಿಕೊಡ್ತೈತಿ, ಪ್ರೊಫೆಷನಲ್ ವಿಡಿಯೋನ. ಆಲ್ ರೈಟ್, ಇವಾಗ ನಮ್ಗೆ ಇದು ಈ ವಿಡಿಯೋನ ಜನರೇಟ್ ಮಾಡಿಕೊಟ್ಟೈತಿ. ಒಂದ್ಸಾರಿ ಲಾರ್ಜ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ನಾನು ನಿಮ್ಗೆ ಇದನ್ನ ಪ್ಲೇ ಮಾಡಿ ಕೂಡ ತೋರಿಸ್ತೇನೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಒಂದು ವಿಡಿಯೋನ ಇದು ಜನರೇಟ್ ಮಾಡೈತಿ. ಇಟ್ ಈಸ್ ವೆರಿ ಸಿಂಪಲ್. ನೀವು ಜಸ್ಟ್ ನಿಮ್ಮ ಐಡಿಯಾಸ್ ಅನ್ನ ಇದಕ್ಕೆ ಕೊಟ್ರಿ ಅಂತಂದ್ರೆ ಇದು ನಿಮ್ಗೆ ವಿಡಿಯೋಸ್ ಅನ್ನ ಜನರೇಟ್ ಮಾಡಿಕೊಡ್ತೈತಿ. ಅಂಡ್ ದ ಬೆಸ್ಟ್ ಪಾರ್ಟ್, ಒನ್ ಥಿಂಗ್ ಅನ್ನು ನೋಟಿಸ್ ಮಾಡ್ರಿ, ನಾ ಇಲ್ಲಿ 2 ವಿಡಿಯೋಸ್ ಅನ್ನ ನಿಮ್ಗೆ ಜನರೇಟ್ ಮಾಡಿ ತೋರಿಸಿದ್ದಾನೆ. 2 ವಿಡಿಯೋಸ್ ಒಳಗಡೆ ನಿಮ್ಗೆ ಇಲ್ಲಿ ವಾಟರ್ ಮಾರ್ಕ್ ಬಂದೇ ಇಲ್ಲ. ಸೊ ಈ ವಿಡಿಯೋಸ್ ಇಲ್ಲಿ ಏನು ಜನರೇಟ್ ಮಾಡ್ತಿರಲ್ಲ, ಇದು ವಿತೌಟ್ ವಾಟರ್ ಮಾರ್ಕ್ ಬರ್ತೈತಿ, ದಟ್ ಈಸ್ ಅ ಪ್ಲಸ್. ಸೊ ಇದೇ ತರ ನೀವು ಗೂಗಲ್ AI ಸ್ಟುಡಿಯೋ ಒಳಗಡೆ Veo 3.1 ಮಾಡೆಲ್ ಅನ್ನ ಯೂಸ್ ಮಾಡಿ ವಿಡಿಯೋಸ್ ಗಳನ್ನ ಜನರೇಟ್ ಮಾಡಿಸಬಹುದು. ಮಾರ್ಕೆಟಿಂಗ್ ಗೋಸ್ಕರ ಮಾಡಿಸ್ರಿ, ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡಿಸ್ರಿ, ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗೋಸ್ಕರ ಮಾಡಿಸ್ರಿ, ವಾಟ್ ಎವರ್ ಯುವರ್ ಯೂಸ್ ಕೇಸ್ ನೀವು ಅದನ್ನ ಯೂಸ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್, ಆಮೇಲೆ ಅಪ್ಡೇಟ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದ್ದಾವ, ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯ್ನ್ ಆಗ್ರಿ. ಅಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಅ ಪ್ರಾಮ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್ ಮತ್ತು ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.